ತಾಳಿದವನು ಬಾಳಿಯಾನು ಎಂಬುದು ಗಾದೆ ಮಾತು. ತಾಳ್ಮೆ ಎಷ್ಟು ಮುಖ್ಯ ಎಂದರೆ ತಾಳ್ಮೆಯಿಂದ ಕೆತ್ತಿಸಲ್ಪಟ್ಟ ಕಲ್ಲೇ ಮುಂದೆ ಶಿಲೆಯಾಗುವುದು. ಮೌನವಾಗಿರು, ನಿನ್ನ ತಾಳ್ಮೆ ಮೀರಿದರೂ ಸರಿ, ಬೆಳಕು ಬಂದೇ ಬರುತ್ತದೆ, ತಾಳ್ಮೆ ಇರಲಿ. ಸಾಧನೆಯ ಮೆಟ್ಟಿಲೇರುವಾಗ ತಾಳ್ಮೆ ಇದ್ದರೆ ಅರ್ಧ ಜಯ ನಮ್ಮದಾಗುತ್ತದೆ. ಸಮಸ್ಯೆಗಳು ಸಾವಿರಾರು ಬರಬಹುದು, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ಅದೇ ತಾಳ್ಮೆ. ತಾಳ್ಮೆಯು ಬುದ್ಧಿವಂತಿಕೆಯ ಹಾದಿಯಾಗಿದೆ. ತಾಳ್ಮೆ ಇರಲಿ, ಎಲ್ಲಾ ಸುಲಭವು ಮೊದಲು ಕಷ್ಟಕರವಾಗಿತ್ತು. ತಾಳ್ಮೆಯನ್ನು ಕಲಿಯುವುದು ಎಂದರೆ ಕಷ್ಟಗಳ ವಿರುದ್ಧ ಬಂಡಾಯವೆದ್ದಲ್ಲ. ತಾಳ್ಮೆ ಸಹನೆ ಇಲ್ಲದಿದ್ದರೆ ಸಣ್ಣ ವಿಷಯವೂ ಸಹ ಅಸಹನೀಯವಾಗುತ್ತದೆ. ತಾಳ್ಮೆ ಮತ್ತು ಸಹಿಷ್ಣುತೆಯನ್ನು ದೌರ್ಬಲ್ಯದ ಚಿಹ್ನೆಗಳಾಗಿ ನೋಡಬಾರದು, ಅವು ಶಕ್ತಿಯ ಸಂಕೇತವಾಗಿದೆ. ತುಂಬಾ ಜನರು ಭಾವಿಸುತ್ತಾರೆ ತಾಳ್ಮೆ ಮನುಷ್ಯನ ದೌರ್ಬಲ್ಯ ಎಂದು. ಆದರೆ ನನ್ನ ಅನುಭವದ ಪ್ರಕಾರ ಕೋಪ ಮನುಷ್ಯನ ದೌರ್ಬಲ್ಯ. ಎಲ್ಲಾ ಯೋಧರಲ್ಲಿ ಪ್ರಬಲರು ಇಬ್ಬರು, ಒಂದು ಸಮಯ, ಎರಡನೆಯದು ತಾಳ್ಮೆ. ಗೆಲುವಿನ ದಾರಿ ಕಠಿಣ, ಅದೃಷ್ಟ ಮತ್ತು ಪರಿಶ್ರಮದಾಯಕವಾಗಿರುತ್ತದೆ. ಅದಕ್ಕಾಗಿ ಸ್ವಯಂ ತ್ಯಾಗ ಮತ್ತು ಸಾಕಷ್ಟು ತಾಳ್ಮೆಯ ಅಗತ್ಯವಿರುತ್ತದೆ. ಎಲ್ಲ ವಿಷಯಗಳಲ್ಲಿ ತಾಳ್ಮೆಯಿಂದಿರಿ, ಅಂದರೆ ಮೊದಲನೆಯದಾಗಿ ನಿಮ್ಮೊಂದಿಗೆ. ನಿನ್ನ ತಾಳ್ಮೆ ನಿನ್ನನ್ನು ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ತಾಳ್ಮೆ ಅನ್ನೋದು ಕಹಿಯಾಗಿರುತ್ತದೆ, ಆದರೆ ಅದನ್ನು ಸಹಿಸಿಕೊಂಡರೆ ಅದರ ಪ್ರತಿಫಲ ಸಿಹಿಯಾಗಿರುತ್ತದೆ. ತಾಳ್ಮೆಯನ್ನು ನಿನ್ನ ಶಕ್ತಿಶಾಲಿ ಆಯುಧವಾಗಿಸಿಕೊ, ಅದರಿಂದ ಎಂತಹ ಜಟಿಲ ಸಮಸ್ಯೆಯನ್ನು ಎದುರಿಸಿ ಗೆಲ್ಲಬಹುದು. ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ತುಂಬಾ ಮುಖ್ಯ. ಹಾಗೆ ಜೀವನದಲ್ಲಿ ಎಲ್ಲವೂ ನಮ್ಮದಾಗಿರುವಾಗ ವಿನಯ ಅಷ್ಟೇ ಮುಖ್ಯ. ಮನುಷ್ಯನಿಗೆ ಗಾಳಿಯಂತೆ ಕೋಪವಿರಬೇಕು, ಬೆಟ್ಟದಂತೆ ತಾಳ್ಮೆ ಇರಬೇಕು. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ಅದು ತಾಳ್ಮೆ. ನಿನಗೆ ಸಿಗಬೇಕಾಗುವುದು ಸಿಕ್ಕೇ ಸಿಗುತ್ತದೆ, ತಾಳ್ಮೆ ಇರಲಿ.